ಹಾಯ್ ನಮಸ್ಕಾರ ಎಲ್ಲ ಹೆಂಗಿದ್ರಿ ಮೊನ್ನೆ ಪಿಜ್ಜಾ ಮಾಡಿದ್ ನಾನು ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ಹಾಗೆ ನಾನು ಪಿಜ್ಜಾ ಬೇಸ್ ನ ಹೆಂಗ್ ಮಾಡೋದು ಅಂತ ಹೇಳ್ತೆ ಅಂತ ಹೇಳಿದ್ದೆ ನಾನೀಗ ಅರ್ಧ ಲಟ ನೀರಿಗೆ 1 ಸ್ಪೂನ್ ಆಗಷ್ಟು ಶುಗರ್ ಹಾಕೊಂಡು ಲೈಕ್ ಮಾಡಿ ಮಿಕ್ಸ್ ಮಾಡಿ 3/4 ಸ್ಪೂನ್ ಆಗಷ್ಟು ಡ್ರೈ ಈಸ್ಟ್ ಹಾಕಿ ಇದನ್ನ ಲೈಕ್ ಮಾಡಿ ಮಿಕ್ಸ್ ಮಾಡಿ 15 ನಿಮಿಷ ಹಂಗೆ ಇಡ್ಕ 15 ನಿಮಿಷ ಆದ್ಮೇಲೆ ನಾನು ಈ ಕಪ್ಪಲ್ಲಿ 1/4 ಕಪ್ ಆಗಷ್ಟು ಗೋಧಿ ಹಿಟ್ಟು ಅರ್ಧ ಕಪ್ ಆಗಷ್ಟು ಮೈದಾ ಹಿಟ್ಟನ್ನ ಹಾಕೊಂಡು ಲೈಕ್ ಮಾಡಿ ಮಿಕ್ಸ್ ಮಾಡ್ಕ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದನ್ನ ನಾವು ಒಂದು 2 ಅವರ್ ಆದ್ರೂ ಹಾಗೆ ಬಿಟ್ಕ 2 ಅವರ್ ಆದ್ಮೇಲೆ ಸಣ್ಣ ಇದು ಉಂಡೆ ಎಷ್ಟು ದೊಡ್ಡದಾಯ್ತು ಕಾಣಿ ಕಡೆಗೆ ಇದನ್ನ ಒಂದು ಸ್ವಲ್ಪ ನಾದ್ಕೊಂಡು ನಾವು ಚಪಾತಿ ಮಾಡುತ್ತಲ್ಲ ಅದೇ ರೀತಿ ಮಾಡ್ಕೊಂಡ್ಕ ಸ್ವಲ್ಪ ಗೋಧಿ ಹಿಟ್ಟು ಹಾಕೊಂಡು ಈಗ ಇದನ್ನ ಲಟ್ಸ್ಕೊಂಡ್ಕ ಇದನ್ನ ನಾವು ತುಂಬಾ ದಪ್ಪ ಬೇಡ ತುಂಬಾ ತೆಳು ಬೇಡ ಆ ಹದಕ್ಕೆ ಮಾಡ್ಕೊಂಡ್ಕಣಿ ಈ ಹದಕ್ಕೆ ಮಾಡ್ಕೊಂಡು ಫೋರ್ಕ್ ಇಂದ ಇದನ್ನ ಈ ತರ ಒಂಥರ ಹೋಲ್ ಮಾಡಿ ಆದ್ಮೇಲೆ ಒಂದು ತವದ ಮೇಲೆ ಹಾಕಿ ಇದನ್ನ ಒಂದು 30% ಬೇಯಿಸ್ಕೊಂಡ್ಕ ಎರಡು ಸೈಡ್ ಇದನ್ನ ಕಾಯಿಸ್ಕೊಂಬ ಈಗ ರೆಡಿ ಆಯ್ತು ಕಾಣಿ ನೆಕ್ಸ್ಟ್ ಪ್ರೊಸೆಸ್ ನ ವಿಡಿಯೋ ಹಾಕಿದ್ನಲ್ಲ ಅದೇ ರೀತಿ ಮಾಡ್ಕೊಂಡ್ರೆ ಪಿಜ್ಜಾ ರೆಡಿ ಆಯ್ತು ನೀವು ಸಹ ನಿಮ್ಮ ಮನೇಲಿ ಮಾಡ್ಕೊಂಡು ತಿನ್ಕೊಂಡು ನನ್ನ ಫಾಲೋ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು.